3 ಬಾರಿ ಸಚಿವರಾದಂಥವ್ರನ್ನ ಇವತ್ತು ಕೈ ಬಿಡೋದು, ಅದು ಜಮೀರನ್ನು ಕೈ ಬಿಡೋದು ಎಷ್ಟು ಸೂಕ್ತ ಸರ್? ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ಇದು ನಾವು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಮತ್ತೆ ನಮ್ಮ ಸಾಹೇಬರ ಅಭಿಮಾನಿ ಬಳಗದ ಪರವಾಗಿ ಒಂದು ಧ್ವನಿ ಏನಂದ್ರೆ, ಇದು ಸೂಕ್ತ ಅಲ್ಲ. ಇದು ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆನೂ ಆಗ್ತದೆ ಸರ್ಕಾರಕ್ಕೆ. ನಾವು ಎಲ್ಲಿವರೆಗೂ ಮಾತಾಡಬಾರ್ದು ಅಂತ ಕೆಲವು ತಾಳ್ಮೆಯಿಂದ ವಹಿಸ್ತಾ ಇದ್ವು. ಆ ತಾಳ್ಮೆನೆ ನಮಗೆ ಈ ತರ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕೂಡಲೇ ನಮ್ಮ ಹೈಕಮಾಂಡ್, ಯಾರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಬೋದು, ನಮ್ಮ ಸರ್ಕಾರದ ನೂತನವಾಗಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಕೈ ಮುಗಿದು ನಮ್ಮ ಚಾಮರಾಜಪೇಟೆ ಜನತೆ ಪರವಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯ ಮತ್ತೆ ನಮ್ಮ ಜಮೀರಣ್ಣವರಿಗೆ ಕೂಡಲೇ ಅವರ ಸಚಿವರಾಗಿ ಮಾಡಬೇಕು. ಅವರ ಸಚಿವರಾದ್ಮೇಲೆ ರಾಜ್ಯದ ಜನತೆಗೆ ಅವರ ಸೇವೆ ಅವಶ್ಯಕವಾಗಿದೆ. ನಾವು ಇದೇ ಕ್ಷೇತ್ರದಲ್ಲಿ ಇದ್ದೀವಿ ಅಥವಾ ಅವ್ರ ಅಭಿಮಾನಿಯಾಗಿದ್ದೀವಿ ಅಂತಲ್ಲ, ಅವರ ಸೇವೆ ಇಡೀ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಬಡವರಿಗಾಗ್ಲಿ ಬೇರೆ ಬೇರೆ ವಿಧದಲ್ಲಿ ಯಾರು ನೊಂದಿರ್ತಕ್ಕಂಥ ಮನಸ್ಸುಗಳಿಗೆ ಕೈ ಹಿಡ್ತಕ್ಕಂಥ ಒಬ್ಬರು ಯಾರು ನಾಯಕರು ಇದ್ರೆ ಅದು ನಮ್ಮ ಜಮೀರಣ್ಣ ಅವರು. ಸರ್, ಕೆಪಿಸಿಸಿ ನೂತನ ಸಾರಥಿ 50 ವರ್ಷಗಳಿಂದ ಸಾಮಾನ್ಯ ಕಾರ್ಯಕ್ರಮ ದುಡಿದಂತವ್ರಿಗೆ ಇವತ್ತು ಪರಿಗಣಿಸಿದ್ದಾರೆ ಹರಿಪ್ರಸಾದ್ ಅಂತವ್ರಿಗೆ. ಇವತ್ತು ಏನ್ ಹೇಳ್ತೀರಾ ಸರ್? ನಮ್ಮ ಧೀಮಂತ ನಾಯಕರು, ಇದೇ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದವರು. ಇದೇ ನನ್ನ ಕಚೇರಿಯಲ್ಲಿ ನಾನು ಅವರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಕಚೇರಿನ ಮಾಡಿದ್ದೆ. ಅವ್ರ ಜೊತೆ ನಾನು ಒಂದು 25 ವರ್ಷಗಳ ಒಂದು ಒಡನಾಟ ಇದೆ. ಅವ್ರ ಸಹೋದರ ಜೊತೆಲೂ ನಾನು ಇದ್ದವನು. ಅವರು ಸೂಕ್ತವಾಗಿ ಯಾವತ್ತು ತಳಮಟ್ಟದ ನಾಯಕರುಗಳಿಗೆ ಗುರುತಿಸಿ ಇಂಥ ಒಂದು ಸ್ಥಾನವನ್ನು ಕೊಡ್ತಾರೋ, ಈ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಒಂಥರ ಖುಷಿನೂ ಆಗ್ತದೆ ಮತ್ತೆ ಧೈರ್ಯ ತುಂಬುತ್ತೆ. ಎಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷಕ್ಕೆ ಒಂದು 30-40 ವರ್ಷಗಳಿಂದ ದುಡ್ಕೊಂಡ್ ಬಂದಿದ್ದಾರೋ ಅಂತ ಒಂದು ಕಾರ್ಯಕರ್ತರು ಇವತ್ತು ಮನೆಯಿಂದ ಆಚೆ ಬರ್ತಾರೆ. ಯಾಕಂದ್ರೆ ಒಂದು ತಳಮಟ್ಟದ ನಾಯಕನಿಗೆ, ಯಾಕಂದ್ರೆ ಅವ್ರದ್ದೊಂದು ಅನುಭವ ಜಾಸ್ತಿ ಇದೆ. 4 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ರು, ಆಮೇಲೆ ವಿಧಾನ ಪರಿಷತ್ ಸದಸ್ಯರಾಗಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು AICC ಹೋಗಿ ಉಸ್ತುವಾರಿ ತಗೊಂಡು ಅನೇಕ ಚುನಾವಣೆಗಳು ಮಾಡಿದವರು. ಈ ರೀತಿಯ ಮೇಲೆ ಕೊಟ್ಟಿರೋದ್ರಿಂದ ನಂಗೆ ಬಹಳ ಸಂತೋಷ ಆಗಿದೆ ಸರ್. ಮತ್ತೆ ಸಚಿವ ಸಂಪುಟದಲ್ಲಿ ಜಮೀರಣ್ಣವರನ್ನು ಕೈ ಬಿಟ್ಟಿದ್ರಲ್ಲ, ಸಿದ್ದರಾಮಯ್ಯಗೂ ಎಲ್ಲೋ ನೋವಾಗಿದೆಯಲ್ಲ ಸರ್? ಸರ್, ಅದು ರಾಜ್ಯದ ಜನತೆ ಹೇಳಬೇಕು, ಮತ್ತೆ ನಮ್ಮ ಕ್ಷೇತ್ರದ ಜನತೆ ಭಾವನೆ ಆ ಥರ ಇದೆ. ನಮಗೆಲ್ಲ ಬಹಳ ನೋವಾಗಿದೆ ಅಂದ್ರು ಎಲ್ಲೂ ಮಾತಾಡಬಾರ್ದು, ನಾವು ಸುಮ್ಮನೆ ಇದ್ವಿ. ಯಾಕಂದ್ರೆ ಮೌನವೇ ಅದಕ್ಕೆ ಉತ್ತರ ಕೊಡಬೇಕು ಅಂತ ಇದ್ವಿ. ಆಮೇಲೆ ನಮ್ಮ ಶಾಸಕರು, ನಮ್ಮ ಕ್ಷೇತ್ರದ ನಾಯಕರಾದಂಥವ್ರು ಜಮೀರಣ್ಣವ್ರಿಗೆ ಈ ಸಂಪುಟದ ಕೊಡದಿರೋದು ಅತೀವ ನೋವಾಗಿದೆ. ಕ್ಷೇತ್ರ ಜನ ನಾವು ಬಂದ್ ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡಿದ್ವಿ. ಮತ್ತೆ ಸಾರ್ವಜನಿಕವಾಗಿ ಈಗ ಶಾಲಾ ಕಾಲೇಜುಗಳು ಎಲ್ಲ ಇರೋದ್ರಿಂದ ಬಂದ್ ಬೇಡ ಅಂತೇಳಿ ನಾವು ಸುಮ್ಮನೆ ಆಗಿದ್ವಿ. ಮುಂದಿನ ದಿನಗಳು ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಚಾಮರಾಜಪೇಟೆ ಜನತೆ ಮತ್ತೆ ಅವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ನಾವು ಉಗ್ರ ಒಂದು ಹೋರಾಟವನ್ನ ಮಾಡ್ತೀವಿ. ಮತ್ತೆ ನಾವು ಒಂದು ಕೆಲವು ವಿಚಾರಗಳನ್ನ ಮಾಧ್ಯಮ ಮುಂದೆ ಹೇಳ್ಬಾರ್ದು, ಯಾಕಂದ್ರೆ ಅಷ್ಟು ನೋವಾಗ್ತಾ ಇದೆ. ಒಬ್ಬ ಹಿರಿತನದ ಮೇಲೆ ನೀವು ಕೊಡ್ಲಿಲ್ಲ ಅಂದಾಗ ಇನ್ಯಾವ ಒಂದು ಮಾನದಂಡದ ಮೇಲೆ ನೀವು ಸಚಿವರನ್ನ ಬೇರೆ ಬೇರೆ ನೇಮಿಸಿದ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಇಂಥ ನಮ್ಮ ನಾಯಕರಿಗೆ ಸಚಿವರಾಗಿ ನೇಮಕಾನ ಮಾಡಬೇಕು. ಅವ್ರ ಸೇವೆ ನಮ್ಮ ರಾಜ್ಯಕ್ಕೆ, ಜೊತೆಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದ ಎಲ್ಲ ಜನತೆಗೂ ಅವರ ಒಂದು ಸೇವೆನ ಸಿಗ್ಲಿ ಅನ್ನೋದು ನಮ್ಮ ಭಾವನೆ.